ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿ ಕಳ್ಳತನ ಪ್ರಕರಣಕ್ಕೆ ಕಡಿವಾಣ ಹಾಕಲು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮುಂಡಗೋಡ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರಾತ್ರಿ ಗಸ್ತು ಹೆಚ್ಚಿಸಲಾಗಿದ್ದು ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಜಂಟಿಯಾಗಿ ಗಸ್ತು ನಡೆಸುತ್ತಿದ್ದಾರೆ. ಇನ್ನು ಮುಂಡಗೋಡ ಪಟ್ಟಣದ ಜೊತೆಗೆ ಬಾಚಣಗಿ ಹಾಗೂ ಪಾಳ ಗ್ರಾಮದಲ್ಲೂ ರಾತ್ರಿ ವೇಳೆ ಪೊಲೀಸ್ ಸಾರ್ವಜನಿಕರು ಜಂಟಿ ಗಸ್ತು ಮುಂದುವರೆದಿದೆ. ಅಲ್ಲದೆ ಪ್ರಮುಖ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಿಸಿ ಅನುಮಾನಾಸ್ಪದ ವ್ಯಕ್ತಿಗಳು ಹಾಗೂ ವಾಹನಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಇದಲ್ಲದೆ ಕಳ್ಳತನ ಸೇರಿದಂತೆ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಮುಂಜಾಗೃತಾ ಕ್ರಮ ಕೈಗೊಂಡಿರುವ ಪೊಲೀಸರು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ವೀಕ್ಷಕರೇ, ಪೊಲೀಸರು ಈ ಅಕ್ರಮ ಚಟುವಟಿಕೆಗಳಿಗೆ ಅಹಿತಕರ ಘಟನೆ ನಡೆಯದಂತೆ ಎಲ್ಲದಕ್ಕೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಗಸ್ತನ್ನು ಹೆಚ್ಚಿಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಮಾಡಬೇಕು. ಈ ಗ್ರಾಮಗಳ ಸೈಡು, ಈ ಹಳ್ಳಿಗಳ ಸೈಡೆಲ್ಲ ಇನ್ನೂ ಹೆಚ್ಚಾಗಬೇಕು. ಕೆಲವು ಟೈಮ್ ಪೊಲೀಸರು ಬರ್ತಾರೆ, ಇನ್ನು ಕೆಲವು ಟೈಮ್ ಆ ಕಡೆ ಎಲ್ಲ ಅವ್ರು ಬೀಟಲ್ಲಿ ಬರೋದೇ ಇಲ್ಲ. ಸೊ ರಾಜ್ಯದಲ್ಲಿ ಎಲ್ಲ ಕಡೆ ಆಗಬೇಕು. ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಕ್ರೈಮ್ಗಳೆಲ್ಲ ಕಮ್ಮಿ ಆಗ್ತವೆ ಈ ಥರ ಪೊಲೀಸರಿದ್ದರೆ. ಸೊ ಇವಾಗ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು ಕಳ್ಳತನ ಪ್ರಕರಣಕ್ಕೆ ಕಡಿವಾಣ ಹಾಕೋದಕ್ಕೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇನ್ನು ವಿವಿಧ ಗ್ರಾಮಗಳಲ್ಲಿ ಗಸ್ತನ್ನು ಕೂಡ ಹೆಚ್ಚಿಸಿದ್ದಾರೆ. ಸಾರ್ವಜನಿಕರು ಜಂಟಿಯಾಗಿ ಪೊಲೀಸರು ಮತ್ತು ಸಾರ್ವಜನಿಕರು ಜಂಟಿಯಾಗಿ ಗಸ್ತನ್ನು ನಡೆಸಿದ್ದಾರೆ. ನೋಡಿ, ಭಾರಿ ಯೂಸ್ ಆಗುತ್ತೆ ಇದು. ಕಳ್ಳತನ ಮಾಡೋರು ರಾತ್ರಿ ವೇಳೆ ಟೈಮ್ ನೋಡಿ ಬರ್ತಾ ಇರ್ತಾರಲ್ಲ, 10 ಗಂಟೆ 11 ಗಂಟೆ ಮೇಲೆ ಈ ಕಳ್ಳರೆಲ್ಲ ಅವರ ಕೈ ಚಳಕ ತೋರಿಸೋದಕ್ಕೆ ಮುಂದಾಗಿರ್ತಾರೆ. ಈ ರೀತಿ ಪೊಲೀಸರು ಗಸ್ತನ್ನು ಹೆಚ್ಚಿಸಿದಾಗ ಒಂದು ರೌಂಡು ಎಲ್ಲ ಕಡೆ ರೌಂಡ್ಸ್ ಬಂದಾಗ ಕಳ್ಳರು ಆ ಕೆಲಸವನ್ನು ಮಾಡೋದು ಕಡಿಮೆ ಆಗುತ್ತೆ. ಅನುಮಾನ ಬಂದ ವ್ಯಕ್ತಿಗಳನ್ನೆಲ್ಲ ವಿಚಾರಣೆ ಮಾಡಿದಾಗ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗ್ತವೆ. ಸೊ ಇವಾಗ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಗಸ್ತಿದು ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಕಾರ್ಯಾಚರಣೆ.